ಮೋದಿ 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 ಅಂತ ಕೂಗಿದ್ದೀವಿ. 17 + 2 19 ಕೊಟ್ಟಿದ್ದೀವಿ ಅವ್ರಿಗೆ, ಅಲ್ವೇ? ಕೊಟ್ಟವಲ್ಲ, ಏನು ಸಿಕ್ತು? ಕೂಗಿದ್ದ ಸಿಕ್ತು. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ರವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕರ್ನಾಟಕದಿಂದ 17 + 2 19 ಸ್ಥಾನಗಳನ್ನ 19 ಸಂಸದರನ್ನ ದೆಹಲಿಗೆ ಕೊಟ್ಟಂತವರು, ಸರ್ಕಾರದಲ್ಲಿ ಭಾಗಿಯಾಗಲಿಕ್ಕೆ ಕರ್ನಾಟಕದ 19 ಸಂಸದರು ಸಹ ಬಹಳ ಮುಖ್ಯವಾದಂಥವರು. ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಕೊಟ್ಟಿರುವುದೇನು? ಚಂಬು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣವರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಫೈರ್ ಆಗಿದ್ದಾರೆ. ಏನು NDA ಮೈತ್ರಿಕೂಟದಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶದ ಸಂಸದರು ಎರಡೂ ಸೇರಿಸಿದ್ರೆ 30 ಚಿಲ್ಲರೆ ಸಂಸದರನ್ನ ಇಟ್ಕೊಂಡು ಆ 2 ರಾಜ್ಯಗಳಿಗೆ ಯೋಜನೆಗಳನ್ನ ಕೊಟ್ಟಿದ್ದೀರಿ, ಬಹಳಷ್ಟು ಹಣ ಕೊಟ್ಟಿದ್ದೀರಿ. ಕರ್ನಾಟಕಕ್ಕೆ ಯಾಕೆ ಕೊಟ್ಟಿಲ್ಲ? ಕರ್ನಾಟಕಕ್ಕೆ ಹಣಕಾಸು ಸಚಿವರು ಆಯ್ಕೆ ಆಗಿ ಹೋಗಿರುವಂತ ಕರ್ನಾಟಕಕ್ಕೆ ಕೊಟ್ಟಿರುವುದು ದೊಡ್ಡ ಚಂಬು. ದೇವೇಗೌಡರು ಹೇಳಿದ್ರಲ್ಲ, ಕರ್ನಾಟಕಕ್ಕೆ ಒಂದು ಚುನಾವಣಾ ಸಮಯದಲ್ಲಿ ಚಂಬು ಕೊಟ್ಟಿದ್ದಾರೆ, ಚಂಬು ಅಂತೇಳಿ. ಚಂಬು ಕೊಟ್ಟಿದ್ದಾರೆ ಅಂದ್ರಲ್ಲ, ಆ ಚಂಬನ್ನ ಇವತ್ತು ಕೇಂದ್ರ ಸರ್ಕಾರದವರು ಕರ್ನಾಟಕಕ್ಕೆ ದೊಡ್ಡ ದೊಡ್ಡ ಚಂಬುಗಳನ್ನ ಕೊಟ್ಟಿದ್ದಾರೆ. 19 ಜನ ಸಂಸದರನ್ನ ಕೊಟ್ಟು ಹಣಕಾಸು ಸಚಿವರ ಕರ್ನಾಟಕದಿಂದ ಹೋಗಿದ್ರು ಸಹ ಕರ್ನಾಟಕಕ್ಕೆ ಕೊಟ್ಟಿರೋದೇನು? ನಾವು ಮಾತಾಡೋದಿಲ್ಲ. ಪಬ್ಲಿಕ್ ಟಿವಿಯ ರಂಗಣ್ಣವರು ಅವರ ಬಿಗ್ ಬುಲೆಟಿನ್ ನಲ್ಲಿ ಒಂದು ಸುದ್ದಿ ಹೇಳಬೇಕು, ಸುದ್ದಿ ಹೇಳಿದ್ರು, ಸುಮ್ಮನೆ ಆದ್ರು. ಅದನ್ನೇ ಒಬ್ಬ ಹಿರಿಯ ಪತ್ರಕರ್ತರಾಗಿ, ಜವಾಬ್ದಾರಿಯುತವಾದಂಥ ಪತ್ರಕರ್ತರಾಗಿ ನಿವೃತ್ತಿ ಅಂಚಿನಲ್ಲಿರುವಂತಹ ರಂಗಣ್ಣವರು ಅದನ್ನ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ರಾಜ್ಯ ಸರ್ಕಾರಕ್ಕೆ ಯಾಕೆ ನೀವು ರಾಜ್ಯಕ್ಕೆ ಅನುದಾನ ಕೊಡಿಸಲಿಲ್ಲ ಬಡ್ಜೆಟ್ನಲ್ಲಿ ಅಂತೇಳಿ 19 ಜನ ಸಂಸದರನ್ನೇ ಕೇಳಬೇಕು. ಯಾತಕ್ಕೆ ಕೇಳಲಿಲ್ಲ? ಯಾತಕ್ಕೆ ಕೇಳ್ತಾ ಇಲ್ಲ? 25 ಜನ ಪ್ಲಸ್ 1 26 ಜನ ಸಂಸದರನ್ನ ಕೊಟ್ಟಂತಹ 5 ವರ್ಷಗಳ ಕಾಲ ಸಂಸದರು ಕರ್ನಾಟಕಕ್ಕೆ ಏನೂ ಮಾಡದೇ ಇದ್ರು ಸಹ, ಯಾವ ಪರಿಹಾರವನ್ನು ತರದೇ ಇದ್ರು ಸಹ 26 ಜನರ ಬಗ್ಗೆ ಧ್ವನಿಯೇ ಎತ್ತದಂತಹ ಲೋಕಸಭಾ ಚುನಾವಣೆ ಸಮಯದಲ್ಲಿ 2024ರ ಲೋಕಸಭಾ ಚುನಾವಣಾ ಸಮಯದಲ್ಲಿ ಇದೇ ರಂಗಣ್ಣನವರು ಇದೇ 26 ಜನ ಸಂಸದರ ಕೊಡುಗೆಯನ್ನು ಕೊಟ್ಟು ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ, ಆ 5 ವರ್ಷಗಳಲ್ಲಿ ಏನೂ ಕೊಟ್ಟಿಲ್ಲ ಅಂತೇಳಿ ಜನರಿಗೆ ಹೇಳಬೇಕಾಗಿತ್ತಲ್ಲ. ಜನರಿಗೆ ಹೇಳಲೇ ಇಲ್ಲ. ಅಮಿತ್ ಶಾ ಅವರನ್ನ ಕೂರಿಸ್ಕೊಂಡು ಒಟ್ಟುವನ್ನು ಸಂದರ್ಶನ ಮಾಡ್ತಾರಲ್ಲ, ಅವತ್ತು ಅಮಿತ್ ಶಾ ಅವರನ್ನ ಪಬ್ಲಿಕ್ ಟಿವಿಯ ರಂಗಣ್ಣವರು ನೀವು 26 ಜನ ನಾವು ಸಂಸದರನ್ನ ಕೊಟ್ವಿ, ನೀವು ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದೀರಿ ಅಂತೇಳಿ ಅವತ್ತು ಪಬ್ಲಿಕ್ ಟಿವಿಯ ರಂಗಣ್ಣ ಅಮಿತ್ ಶಾ ಅವರಿಗೆ ಕೇಳಬೇಕಾಗಿತ್ತು. ಯಾತಕ್ಕೆ ಕೇಳಲಿಲ್ಲ? ಚುನಾವಣಾ ಸಮಯದಲ್ಲಿ ಜನರ ಮುಂದೆ ಹೇಳ್ಬೇಕಾಗಿತ್ತು. ಯಾತಕ್ಕೆ ಕೇಳಲಿಲ್ಲ ಅಂತಂದ್ರೆ ಆವತ್ತಿನ ವಿಡಿಯೋಗಳನ್ನ ನೋಡಿ, ಅವತ್ತಿನ ಸುದ್ದಿಗಳನ್ನ ನೀವು ನೋಡಿ. ಚುನಾವಣಾ ಸಮಯದಲ್ಲಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷ ಇದ್ದಂತಹ 10 ವರ್ಷಗಳ ಕಾಲ ಆಡಳಿತ ನಡೆಸಿ ಬೃಹತ್ ಸಾಲದ ಮೊತ್ತವನ್ನ ಏರಿಸಿ ಇವತ್ತು 9 ವರ್ಷದಲ್ಲಿ 100 ಕೋಟಿ ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿದಂತನ್ನ ಕೇಳಲೇ ಇಲ್ಲ ಅವರು. ಚುನಾವಣಾ ಬಾಂಡ್ಗಳ ಬಗ್ಗೆ ಮಾತನಾಡಲೇ ಇಲ್ಲ. ಕರ್ನಾಟಕಕ್ಕೆ ಆದ ಅನ್ಯಾಯಗಳ ಬಗ್ಗೆ ಮಾತನಾಡಲೇ ಇಲ್ಲ. ಡಾಲರ್ ಬಗ್ಗೆ ಮಾತನಾಡಲೇ ಇಲ್ಲ. ಅವರು ಪ್ರಮೋಟ್ ಮಾಡಿದ್ರು. ನರೇಂದ್ರ ಮೋದಿ ಅವರು 400 ಪಾರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಮೋಟ್ ಮಾಡಿದ್ರೆ ಹೊರತು, ಇವತ್ತು ಚುನಾವಣೆ ಮುಗಿದು 3 ತಿಂಗಳಾಗಿದೆ, ಬಿಗ್ ಬುಲೆಟಿನ್ ಅಲ್ಲಿ ಬಡ್ಜೆಟ್ ಬಂದಿದೆ. ಆ ಬಡ್ಜೆಟ್ ಸಮಯದಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣನಂತ ಹಿರಿಯರೇ ಕೇಳಲಿಲ್ಲ ಅಂತಂದ್ರೆ ಇನ್ನಿರುವಂತ ಬೆರಳೆಣಿಕೆಯಷ್ಟು ಚಾನೆಲ್ಗಳಲ್ಲಿ, ಇನ್ನಷ್ಟು ಬೆರಳೆಣಿಕೆಯಷ್ಟು ಚಾನೆಲ್ ಅಲ್ಲಿ ಯಾರು ಕೇಳ್ತಾರೆ? ಆ TV5 ನವರು ಒಬ್ಬರು ರಮಾಕಾಂತ್ ಆಗಾಗ ಒಂದು ಕೇಳ್ತಾ ಇದ್ದಾರೆ ಬಿಟ್ರೆ ಬೇರೆ ಯಾರು ಕೇಳ್ತಾರೆ? ದೇಶದ ಸಾಲದ ಬಗ್ಗೆ TV5 ನ ರಮಾಕಾಂತ್ ಮಾತನಾಡಿದಾದ್ಮೇಲೆ ಜನರು ಯಾಕೆ ಮಾತಾಡಲ್ಲ ಅಂತ ಕೇಳಿದಾಗ ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡದಲ್ಲಿ ಸಾಲದ ಬಗ್ಗೆ ಹೇಳಿದ್ದಾರೆ. ದೊಡ್ಡ ವಿಚಾರ ಅದು. ಪ್ರಶ್ನೆ ಮಾಡಬೇಕಲ್ಲ. ವಿಧಾನಮಂಡಲದಲ್ಲಿ ಹಾಡು ಹೇಳ್ತಾರೆ, ಸೆಲ್ಫಿ ಮಾಡ್ಕೊಂಡು ಹಾಡು ಹೇಳ್ತಾರೆ, ಅಹೋರಾತ್ರಿ ಧರಣಿ ಅಂತೇಳಿ.
ಏನಾಯ್ತು ಅದರಿಂದ? ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಯಿತು? ಇಂಥದ್ರ ಬಗ್ಗೆ ಮಾತಾಡೋದಿಲ್ಲ. ರಾಜ್ಯ ಸರ್ಕಾರದಲ್ಲಿ ಏನು ತಪ್ಪುಗಳು ಆಗ್ತಾ ಇದೆ ಅದ್ರ ಕುತ್ಕೊಂಡು ಚರ್ಚೆ ಮಾಡೋದಿಲ್ಲ. ದಾರಿ ತಪ್ಪುತ್ತಿರುವಂತ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಿಲ್ಲ. ಬಿಗ್ ಬುಲೆಟಿನ್ ಅಲ್ಲಿ 1 ಗಂಟೆ ಟೈಮ್ ಕಳಿಬೇಕು, ಮಾತಾಡ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರುಗಳಿಂದ ನಿರೀಕ್ಷೆ ಮಾಡೋದು ಯಾವುದು? ಹಿರಿಯ ಪತ್ರಕರ್ತರಿಗೆ ತಿಳಿದಿರುತ್ತೆ, ಅವರು ವಿಷಯ ರೈಸ್ ಮಾಡಿದ್ರೆ ಬೇರೆ ಪತ್ರಕರ್ತರು ಸಹ ವಿಚಾರ ರೈಸ್ ಮಾಡ್ತಾರೆ, ಬೇರೆ ಚಾನೆಲ್ ರೈಸ್ ಮಾಡ್ತಾರೆ. ಬಹು ಮಾಂಸದ ಬಗ್ಗೆ ಮಾತನಾಡುವಂಥವ್ರು, ಮತ್ತೊಂದರ ಬಗ್ಗೆ ಮಾತನಾಡುವಂಥವ್ರು, ಇನ್ನೊಂದರ ಬಗ್ಗೆ ಮಾತನಾಡುವಂಥವ್ರು, ದರ್ಶನ್ ಬಗ್ಗೆ ಮಾತನಾಡುವಂಥವ್ರು, ಪ್ರಜ್ವಲನ್ ಬಗ್ಗೆ ಮಾತನಾಡುವಂಥವ್ರು, ಇದನ್ನು ಮಾತಾಡಬೇಕಲ್ಲ. ಬಡ್ಜೆಟ್ನಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಅಂಕಿಅಂಶಗಳ ಪ್ರಕಾರ ಹೇಳ್ಬೇಕಲ್ಲ. ಚುನಾವಣಾ ಸಮಯದಲ್ಲಿ ಇದನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ದೇಶದ ಎಲ್ಲ ಗೋಧಿ ಮೀಡಿಯಾಗಳು ಅಂತ ಏನು ಹೇಳ್ತಾರಲ್ಲ, ನ್ಯಾಷನಲ್ ಚಾನೆಲ್ಗಳು ಅಂತ ಏನು ಹೇಳ್ತಾರಲ್ಲ, ಇವರೆಲ್ಲಾನು ಮಾಡಬೇಕೆ ಹೊರತು ಒಬ್ಬ ಪ್ರಧಾನಮಂತ್ರಿಯನ್ನ ಅವರ ಜಾಗಕ್ಕೆ ಹೋಗಿ ಕೂತ್ಕೊಂಡು ಅವರು ಕೇಳುವಂತಹ ಪ್ರಶ್ನೆಗಳು ಇವ್ರು ಕೇಳಬೇಕಾಗಿರೋದು ಉಲ್ಟಾ ಆಗಿ ಅದನ್ನ ಪ್ರಚಾರ ಮಾಡಿದ್ರೆ ಹೊರತು ಚಾರ್ಸೋಪಾರ್ಗೆ ಇವ್ರು ಯಾರೂ ಸಹ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆನೇ ಕೇಳಿಲ್ಲ. ಅದು ನ್ಯೂಸ್ 18 ಇರ್ಬೋದು, ಸುವರ್ಣ ನೆಟ್ವರ್ಕ್ ಇರ್ಬೋದು, ಮತ್ತು TV9 ಇರ್ಬೋದು, ಇವೆಲ್ಲವೂ ಸಹ ನಾವು ನೋಡ್ತಾ ಇದೀವಲ್ಲ. ಇವ್ರು ಯಾರು ಪ್ರಧಾನಮಂತ್ರಿಗಳನ್ನ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಪತ್ರಕರ್ತರು ಅಂತಂದ್ರೆ ಮತ್ತೇನು? ಚುನಾವಣೆ ಆಯಿತು, ಬಡ್ಜೆಟಲ್ಲಿ ಮೋಸ ಆಯಿತು ಅಂತ ಈಗ ಮಾತಾಡಿದ್ರೆ ಏನು ಪ್ರಯೋಜನ? ಸ್ನೇಹಿತರೆ, ವಾಸ್ತವ ವಿಚಾರಗಳನ್ನ ವಾಸ್ತವವಾಗಿ ಜನರ ಮುಂದೆ ಇಡುವಂಥದ್ದು ಪತ್ರಕರ್ತನ ಕರ್ತವ್ಯ. ಪ್ರತಿಯೊಬ್ಬ ಪತ್ರಕರ್ತನು ಎಚ್ಚೆತ್ಕೊಳ್ಬೇಕು. ಪಬ್ಲಿಕ್ ಟಿವಿಯ ರಂಗಣ್ಣವರು ಮಾತನಾಡಿರುವಂಥದ್ದನ್ನ ಇನ್ನಷ್ಟು ಬಿಗಿಯಾಗಿ ಮಾತನಾಡಬೇಕು. ಇನ್ನಷ್ಟು ಜೋರದರ್ದಿಯಿಂದ ಮಾತಾಡಿದ್ರೆ ಬೇರೆ ಚಾನೆಲ್ನವ್ರಿಗೂ ಹೌದು ಇವ್ರು ಮಾತಾಡ್ತಾ ಇದ್ದಾರೆ, ನಾವು ಮಾತಾಡಬೇಕು ಅನ್ಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.